ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜ್ವರಮಶೀಷಮತ್. ಇವತ್ತು ಅಕ್ಷರಶಃ ರಾಮೋದಯ ಆಗ್ತಾ ಇದೆ. ನಾವೆಲ್ಲ ಅವತ್ತಿನಿಂದ ಪ್ರಭು ರಾಮಚಂದ್ರನ ಕಥೆಯನ್ನು ಕೇಳ್ತಾ ಇದ್ದೀವಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇದು ಕೇವಲ ಕಥೆಯಲ್ಲ, ಪ್ರಭು ರಾಮಚಂದ್ರ ನಡೆದಾಡಿದಂತಹ ಕಥೆ ಅಂತ. ಇವತ್ತು ಪ್ರಭು ರಾಮಚಂದ್ರನ ಅವತಾರ ಆಗುವಂತಹ ದಿನ. ಈ ರಾಮಾಯಣ ಅದೆಷ್ಟು ಜನರ ಮೇಲೆ ಪ್ರಭಾವ ಬೀರಿದೆ. ಶುಭೋದಯವಾಗಲಿ ರಾಮೋದಯವಾಗಲಿ ಪ್ರತಿನಿತ್ಯ ಅದೆಷ್ಟು ಜನ ದೂರವಾಣಿ ಮಾಡಿ ಹೇಳ್ತಾರೆ, ಪ್ರತ್ಯಕ್ಷವಾಗಿ ಹೇಳ್ತಾರೆ. ಇವತ್ತೊಬ್ಬರು ಮೈಸೂರಿಂದ ನಮ್ಮ ಭಕ್ತರು ಬಂದಿದ್ದರು. ಅವ್ರು ಹೇಳ್ತಾ ಇದ್ರು, ಬೆಳಗ್ಗೆ ನಾವು ಈ ರಾಮೋದಯವನ್ನು ಶುಭೋದಯವನ್ನು ಕೇಳದೇ ಇದ್ದರೆ ಏನೋ ಕಳ್ಕೊಂಡಂಥ ಭಾವನೆ ಬರುತ್ತೆ ಅಂತ. ಇದೆಲ್ಲವೂ ಪ್ರಭು ರಾಮಚಂದ್ರನ ಪ್ರಭಾವ. ದಶರಥ ಮಹಾರಾಜ ಅಶ್ವಮೇಧ ಯಾಗದ ಜೊತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಯಶಸ್ವಿಯಾಗಿ ಪೂರೈಸಿದ. ಏನು ವಿಶೇಷ ಅಂದರೆ, ಈ ಯಾಗದ ಆವಿರ್ಭಾಗವನ್ನೆಲ್ಲ ಸ್ವೀಕರಿಸೋದಕ್ಕೆ ಪ್ರತ್ಯಕ್ಷವಾಗಿ ದೇವತೆಗಳೆಲ್ಲ ಬಂದು ಸ್ವೀಕಾರ ಮಾಡಿದರು. ಎರಡೂ ಯಾಗಗಳನ್ನು ಅತ್ಯಂತ ವಿಸ್ತಾರವಾಗಿ ಸಂಭ್ರಮವಾಗಿ ಮಾಡಿದ. ಆ ಯಜ್ಞ ದೀಕ್ಷೆಯನ್ನು ಮುಗಿಸಿ ತನ್ನ ಪತ್ನಿಯರೊಡಗೂಡಿ ಸಮಸ್ತ ಪರಿವಾರದೊಂದಿಗೆ ಪುರಪ್ರವೇಶವನ್ನು ದಶರಥ ಮಾಡ್ತಾ ಇದ್ದಾನೆ. ಆ ಯಜ್ಞಕ್ಕಾಗಿ ಬಂದಂಥ ರಾಜ ಮಹಾರಾಜರಿಗೆಲ್ಲ ಸನ್ಮಾನವನ್ನು ಮಾಡ್ತಾನೆ. ಅದರ ಜೊತೆಗೆ ಸೈನಿಕರಿಗೆಲ್ಲ ವಿಶೇಷವಾದಂಥ ಉಡುಗೊರೆಗಳನ್ನು ಕೊಡ್ತಾನೆ. ಈ ಎರಡೂ ಯಜ್ಞದ ನೇತಾರರಾಗಿದ್ದಂತಹ ಋಷ್ಯಶೃಂಗರು, ಶಾಂತಾದೇವಿ, ಹೋಮಪಾದ ಎಲ್ಲರಿಗೂ ಮರ್ಯಾದೆಯನ್ನು ಮಾಡಿ ಗೌರವವನ್ನು ಮಾಡಿ ಅವ್ರನ್ನೆಲ್ಲ ಬೀಳ್ಕೊಡ್ತಾನೆ. ಎರಡೂ ಯಜ್ಞ ಯಶಸ್ವಿಯಾಗಿ ನಡೆದಿದೆ. ರಾಮೋದಯದ ಸಮಯ ಬಂದುಬಿಡ್ತು. ರಾಮನ ಅವತಾರ ಆಗ್ತಾ ಇದೆ. ಇವತ್ತು ನೀವೆಲ್ಲ ನಿಮ್ಮ ಮನೆಯಲ್ಲಿ ದೇವರ ಮಂದಿರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿಸಿ, ಆ ರಾಮಚಂದ್ರನ ಭಾವಚಿತ್ರ ಇದ್ದರೆ, ವಿಗ್ರಹ ಇದ್ದರೆ, ಫೋಟೋ ಇದ್ದರೆ ಅದರ ಮುಂದೆ ಪ್ರಾರ್ಥನೆ ಮಾಡಿ, ಎಲ್ಲರಿಗೂ ನಿಮ್ಮ ಕುಟುಂಬ ವರ್ಗದವರಿಗೆಲ್ಲ ಈ ರಾಮಾವತಾರ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಸಂತೋಷವನ್ನು ಕೊಡಲಿ, ನೆಮ್ಮದಿಯ ಕೊಡಲಿ ಅಂತ ನಾನು ಪ್ರಭು ರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ತತಶ್ಚ ದ್ವಾದಶೇ ಮಾಸೆ ಚೈತ್ರೇ ನವಮಿಕೆ ತಿಥೌ. 12 ತಿಂಗಳು ಪೂರ್ಣ ಆಯಿತು. 12 ತಿಂಗಳು ಪೂರ್ಣ ಆದಮೇಲೆ 12ನೇ ತಿಂಗಳಿನಲ್ಲಿ ಚೈತ್ರ ಮಾಸದ ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿರುವಾಗ ಕರ್ಕಾಟಕ ಲಗ್ನದಲ್ಲಿ ಜಗನ್ನಾಥನಾದಂತಹ ಸರ್ವಲೋಕ ನಮಸ್ಕೃತನಾದಂತಹ ಸಾಕ್ಷಾತ್ ಮಹಾವಿಷ್ಣುವೇ ರಾಮನಾಗಿ ಶ್ರೀರಾಮಚಂದ್ರನಾಗಿ ಅವತಾರ ಮಾಡ್ತಾ ಇದ್ದಾನೆ. ಎಷ್ಟು ಸಂಭ್ರಮದ ಕ್ಷಣ ಇದು. ನವಮಿ ತಿಥಿ ಅದರಲ್ಲೊಂದು ದೋಷ ಇದೆ ಅಂತ ಹಿರಿಯರು ಹೇಳ್ತಾರೆ. ನವಮಿಯ ಸಂದರ್ಭದಲ್ಲಿ ಪ್ರಯಾಣ ಮಾಡಬಾರ್ದು ಅನ್ನುವಂಥದ್ದು ಒಂದಿದೆ. ಭಗವಂತ ಎಲ್ಲ ಏನು ಮಾಡ್ತಾನೆ, ಯಾವುದಕ್ಕೆ ದೋಷ ಇದೆಯೋ, ಯಾವ ವ್ಯಕ್ತಿಗೆ ದೋಷ ಇದೆಯೋ ಆ ವ್ಯಕ್ತಿಯ ಮೇಲೆ, ಆ ಸಂಗತಿಯ ಮೇಲೆ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ. ಪ್ರಭು ರಾಮಚಂದ್ರ ನವಮಿಯಂದು ಪುನರ್ವಸು ನಕ್ಷತ್ರದಂದು ಅವತಾರ ಮಾಡಿ
ನವಮಿಗೆ ಇದ್ದಂಥ ದೋಷವನ್ನು ಅವನು ಪರಿಹಾರ ಮಾಡ್ದ. ವಾಲ್ಮೀಕಿ ಮಹರ್ಷಿ ಈ ಅವತಾರ ಘಟ್ಟದ ಶ್ಲೋಕವನ್ನು ಬಹಳ ಚೆನ್ನಾಗಿ ಹೆಣೆದಿದ್ದಾರೆ. ಶ್ರೀರಾಮ ಕಾಣಿಸಿಕೊಂಡ ಅಂತ ಹೇಳ್ತಾರೆ. ಪ್ರೋದ್ಯಮಾನೇ ಜಗನ್ನಾಥಂ. ಶ್ರೀರಾಮ ಅಪ್ರಾಕೃತ ದಿವ್ಯಮಂಗಳ ಮೂರ್ತಿ. ಪ್ರಾಕೃತರಿರುವಂತೆ ಅವನಿಗೆ ಗರ್ಭವಾಸಾದಿ ಕ್ಲೇಶಗಳು ಯಾವುದೂ ಇಲ್ಲ ಎಂಬುದೇ ಇದರ ಮೂಲ ಉದ್ದೇಶ. ಪುಷ್ಯ ನಕ್ಷತ್ರ ಮೀನ ಲಗ್ನದಲ್ಲಿ ಭರತ ಕೈಕೇಯಿಯಲ್ಲಿ ಜನಿಸಿದ. ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆಯಲ್ಲಿ ಲಕ್ಷ್ಮಣ ಶತ್ರುಘ್ನರು ಉದಯಿಸಿದರು. ದಶರಥನ ಸಂತೋಷಕ್ಕೆ ಪಾರವೇ ಇಲ್ಲ. ಅವನಿಗೆ ಸಂತಾನ ಇಲ್ಲ, ಒಬ್ಬ ಮಗ ಆದರೆ ಸಾಕು ವಂಶದ ಉದ್ಧಾರಕ್ಕೆ ಅಂತ ಹೇಳ್ತಾ ಇದ್ದವನು ಭಗವಂತನ ಕೃಪೆಯಿಂದ ಎಲ್ಲರ ಅವತಾರ ಆಯಿತು. ಚಕ್ರವರ್ತಿಗೆ 4 ಮಕ್ಕಳಾಯಿತು. ಅದು ಎಂತಹ ಮಕ್ಕಳು! ಎಲ್ಲ ವಿಷ್ಣುವಿನ ಅಂಶಭೂತರು. ಪುತ್ರ ಜನನದಿಂದ ದಶರಥನಿಗೆ ಆನಂದ ಆಗ್ಬಿಡ್ತು. 60,000 ವರ್ಷ ಕಳೆದಂತಹ ಆ ವೃದ್ಧ ದಶರಥ ಮತ್ತೆ ಯುವಕನಾದ. ಬ್ರಾಹ್ಮಣರಿಗೆ ಯಥೇಚ್ಛವಾದಂತಹ ದಕ್ಷಿಣೆಯನ್ನು ಕೊಟ್ಟ, ಹಸುಗಳ ದಾನ ಮಾಡಿದ, ಭೂಮಿಯನ್ನು ಕೊಟ್ಟ. ದಶರಥನಿಗೆ ಆದಂಥ ಆನಂದವನ್ನು ಕಂಬರು ವಿಶೇಷವಾಗಿ ವಿವರಿಸಿದ್ದಾರೆ. ಅವನು ಎಷ್ಟು ಥರ ಹೇಳಿದ ಅಂದರೆ, ಅಯೋಧ್ಯೆಯ ಪ್ರಜೆಗಳು ಯಾರೂ ತೆರಿಗೆ ಕೊಡಬೇಕಾಗಿಲ್ಲ, ಸ್ವೇಚ್ಛವಾಗಿ ಯಾರು ಎಷ್ಟು ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು. ಬೀದಿಗಳೆಲ್ಲ ತಳಿದು ತೋರಣಗಳಿಂದ ಅಲಂಕೃತ ಆಯಿತು. ಎಲ್ಲರೂ ನೃತ್ಯ, ನಾಟಕ, ಗಾಯನ ಮಾಡ್ತಾಯಿದ್ರು. ಎಲ್ಲೆಲ್ಲೂ ಸಂಭ್ರಮ ಇತ್ತು, ಆನಂದ ಇತ್ತು, ಸಂತೋಷ ತುಂಬಿ ತುಳುಕಾಡ್ತಾ ಇತ್ತು. ರಾಮಾವತಾರದಿಂದ ನಾವೆಲ್ಲ ಆ ಸಂಭ್ರಮವನ್ನು ಮಾನಸಿಕವಾಗಿ ಅನುಭವಿಸೋಣ. ಪ್ರಭು ರಾಮಚಂದ್ರನ ಅವತಾರ ಆಗಿದೆ. ಮುಂದೆ ಅವನ ಬಾಲ್ಯ, ಶಿಕ್ಷಣ ಎಲ್ಲದನ್ನು ಮುಂದೆ ನಾವು ಕಥೆಯನ್ನು ಕೇಳ್ಕೊಂಡು ಹೋಗೋಣ. ಇವತ್ತು ನಿಮ್ಮೆಲ್ಲರಿಗೂ ಪ್ರಭು ರಾಮಚಂದ್ರನ ಪರಿಪೂರ್ಣ ಅನುಗ್ರಹ ನಿರಂತರವಾಗಿರಲಿ. ನಿಮ್ಮ ಮನೆಯಲ್ಲಿ ಸಂತೋಷ, ಸಂಭ್ರಮ ನಿರಂತರವಾಗಿರಲಿ. ಒಳ್ಳೆಯ ಆರೋಗ್ಯ ರಾಮಚಂದ್ರ ಕೊಡಲಿ ಅಂತ ಹೇಳ್ತಾ ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.